ಮೆರವಣಿಗೆಯಲ್ಲಿ ಪ್ರತಿಷ್ಠಾಪಿಸಲಾದ ಬಲರಾಮನ ಮೂರ್ತಿ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ಚಿನ್ನ ಬೆಳ್ಳಿ ವರ್ತಕರ ಸಂಘದ 25ನೇ ರಜತ ಮಹೋತ್ಸವದ ನಿಮಿತ್ತ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ಸನ್ಮಾನಿಸಲಾಯಿತು. ನೂರಾರು ಮಂದಿ ಚಿನ್ನ ಬೆಳ್ಳಿ ವರ್ತಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಶಿಲ್ಪಿ ಅರುಣ್ ಯೋಗಿರಾಜ್ ಇಂದು ಐತಿಹಾಸಿಕ ಕೈದಾಳ ಶ್ರೀ ಚನ್ನಕೇಶವ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ನಂತರ ದೇವಸ್ಥಾನದ ಅರ್ಚಕರು ಐತಿಹಾಸಿಕ ದೇವಸ್ಥಾನ ಇತಿಹಾಸ ಮತ್ತು ವಿಶೇಷತೆ ಬಗ್ಗೆ ಸಚಿವ ಜಿ ಪರಮೇಶ್ವರ್ ಹಾಗೂ ಶಿಲ್ಪಿ ಅರುಣ್ ಯೋಗಿರಾಜ್ ಅವರಿಗೆ ತಿಳಿಸಿದರು. ಬಳಿಕ ಸಚಿವರು ದೇವಸ್ಥಾನದ ಅಭಿವೃದ್ಧಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಭು, ಎಸ್ಪಿ ಅಶೋಕ್, ತಹಸೀಲ್ದಾರ್ ರಾಜೇಶ್ವರಿ ಈ ವೇಳೆ ಉಪಸ್ಥಿತರಿದ್ದರು. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ನಮಃ. ಒಂದ್ಸತಿ ಹಾಕಿದ್ಮೇಲೆ ಮುಗೀತದ. ಮಾನ್ಯ ಸಚಿವರಿಬ್ಬರೂ ಸಹ ವೇದಿಕೆಯಲ್ಲಿ ಆಸನರಾಗಬೇಕು ಅಂತ ವಿನಂತಿಸುತ್ತೇನೆ. ರಾಜಣ್ಣ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ವೇದಿಕೆ ಪರವಾಗಿ ಕೋರ್ತೇನೆ. ನಾವು ಮೊದಲನೇದಾಗಿ ಶಿಲ್ಪ ಪರಂಪರೆಯಿಂದ ಬಂದಂಥ ಕುಟುಂಬದಲ್ಲಿ ಜನಿಸಿದ್ದು ನನ್ನ ಪುಣ್ಯ. ಅಲ್ಲಿಂದ ತಂದೆಯವರ ಮಾರ್ಗದರ್ಶನದಲ್ಲಿ ನಾನು ಚಿಕ್ಕ ವಯಸ್ಸಿಂದನೇ ಶಿಲ್ಪದ ಒಂದು ಆಸೆ ಮತ್ತು ನನ್ನ ಪ್ರಾರಂಭ ಅಂತ ಹೇಳ್ಬೋದು. 11ನೇ ವಯಸ್ಸಿನಲ್ಲೇ ಶಿಲ್ಪ ಕೆತ್ತನೆ ಶುರು ಮಾಡಿದೆ. ಸರ್, ಯಾವ ಪ್ರತಿಭಾ ಶಿಲ್ಪಿ ಕ್ಷೇತ್ರದಲ್ಲಿ ನಿಮ್ಮ ಸಲಹೆ ಯುವ ಪೀಳಿಗೆಗೆ ಇವಾಗಿನ ಪ್ರೆಸೆಂಟ್ ಪೀಳಿಗೆಗೆ ನಿಮ್ಮ ಶಿಲ್ಪಕಲೆ ಯಾವ ಥರ ಅವರಿಗೆ ಸಲಹೆ ಕೊಡ್ತೀರಾ ಸರ್? ನೋಡಿ, ಈಗ ಶಿಲ್ಪಕಲೆಗೆ ಯಾವ ಮಟ್ಟದ ಗೌರವ ಪ್ರೀತಿ ಸಿಗುತ್ತೆ ಅಂತ ಇಡೀ ಪ್ರಪಂಚದ ಉದಾಹರಣೆಯಾಗಿ ನನ್ನನ್ನೇ ಒಂದು ಪರಿಚಯ ಮಾಡಿಕೊಟ್ಟಿದೆ. ಇದೇ ಒಂದು ಏನಂತೀವಿ, ಒಂದು ರೆಕಗ್ನಿಷನ್ ಆಗಲಿ, ಒಂದು ಅಪ್ರಿಷಿಯೇಷನ್ ಆಗಲಿ ಏನು ಸಿಗ್ತಾ ಇದೆ ಪ್ರಪಂಚದಿಂದ, ನಮ್ಮ ಶಿಲ್ಪಿಗಳು ಇದನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಮಾಡುವ ಕೆಲಸವನ್ನು ಇನ್ನೂ ಶ್ರದ್ಧೆಯಿಂದ ಮಾಡ್ತಾ, ಹೇಗೆ ನಾವು ಹೊಯ್ಸಳರ ಕಾಲದಲ್ಲಿ 900 ವರ್ಷಗಳ ಹಿಂದೆ 12ನೇ ಶತಮಾನದಲ್ಲಿ 11ನೇ ಶತಮಾನದಲ್ಲಿ ಶಿಲ್ಪ ನಿರ್ಮಾಣವಾಯಿತು, ಮುಂದಿನ ಒಂದು 30ನೇ ಶತಮಾನದಲ್ಲಿ ಈ ಶತಮಾನದಲ್ಲಿ ನಮ್ಮ